ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ನಿಮ್ಮ ಛಲ ಮತ್ತು ನಿಷ್ಠೆ ನಿಮ್ಮನ್ನ ಎಂದಿಗೂ ಕೂಡ ಕೈ ಬಿಡುವುದಿಲ್ಲ. ಎಷ್ಟೇ ಕತ್ತಲೆ ಇದ್ದರೂ ಕೂಡ ಸೂರ್ಯೋದಯ ಖಂಡಿತ. ನಿಮ್ಮ ಗುರಿಯತ್ತ ದೃಢವಾದಂತಹ ಹೆಜ್ಜೆಯನ್ನ ಇಡಿ. ಶ್ರಮಿಸಿ ಮತ್ತು ಯಶಸ್ಸಿನ ಶಿಖರವನ್ನ ಏರಬೇಕಾಗುತ್ತೆ. ಜೀವನದಲ್ಲಿ ಕೆಲವೊಮ್ಮೆ ಫಲಿತಾಂಶಗಳು ನಿಧಾನವಾಗಿ ಬರಬಹುದು, ಆದರೆ ಆಳವಾಗಿ ಬೇರೂರುವ ಮರ ಮಾತ್ರ ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗ್ತದೆ. ತಾಳ್ಮೆ ಎಂದರೆ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಸರಿಯಾದ ಸಮಯ ಬರುವವರೆಗೂ ನಿರಂತರವಾಗಿ ಶ್ರಮಿಸುವುದು. ನಿಮ್ಮ ಆಂತರಿಕ ಶಕ್ತಿಯ ಮೇಲೆ ಅಚಲವಾದಂತಹ ನಂಬಿಕೆ ಇರಬೇಕಾಗುತ್ತೆ. ಬಂಡೆಯ ಮೇಲೆ ಅಪ್ಪಳಿಸುವಂತಹ ಅಲೆಗಳು ಬಂಡೆಯನ್ನ ಒಡೆಯಲಾರವು, ಬದಲಿಗೆ ತಾವೇ ಹೊಸ ಹಾದಿಯನ್ನ ಕೊಂಡುಕೊಳ್ಳುತ್ತವೆ. ಅದೇ ರೀತಿ ನಿಮ್ಮ ದೃಢವಾದಂತಹ ಸಂಕಲ್ಪದ ಮುಂದೆ ಯಾವುದೇ ಕಷ್ಟವೂ ನಿಲ್ಲಲಾರದು. ಮೇಷರಾಶಿಯವರಾದಂತಹ ನಿಮ್ಮಲ್ಲಿ ಸ್ವಾಭಾವಿಕವಾಗಿಯೇ ಅಸಾಧಾರಣವಾದಂತಹ ಶೌರ್ಯ, ಸಾಹಸ ಮತ್ತು ಉತ್ಸಾಹವಿದೆ. ನೀವು ಕಷ್ಟಗಳನ್ನ ನೋಡಿ ಹಿಂಜರಿಯುವವರಲ್ಲ, ಬದಲಿಗೆ ಸವಾಲುಗಳನ್ನ ಸ್ವೀಕರಿಸಿ ಮುನ್ನುಗ್ಗುವಂತಹ ಧೀರರಾಗಿರ್ತೀರಾ. ಇಂದು ಮಕ್ಕಳ ವಿದ್ಯಾಭ್ಯಾಸ ಅಥವಾ ನಡವಳಿಕೆಯಿಂದ ಮನಸ್ಸಿಗೆ ತೃಪ್ತಿ ಮತ್ತು ನೆಮ್ಮದಿ ಸಿಗಲಿದೆ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಮುಂದುವರಿಯುತ್ತದೆ. ಪರಸ್ಪರ ಮನದಾಳದ ಮಾತುಗಳನ್ನ ಹಂಚಿಕೊಳ್ಳುವಿರಿ. ಇನ್ನು ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂತದ್ದು. ವಾರಾಂತ್ಯದ ಆಗಿರುವುದರಿಂದ ಕುಟುಂಬದೊಂದಿಗೆ ಸಮಯವನ್ನ ಕಳೆಯಲು ಅವಕಾಶವೂ ಕೂಡ ಸಿಗುವಂತದ್ದು. ಇನ್ನ ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡುವುದು ಅಥವಾ ಸಾಲ ಪಡೆಯುವುದನ್ನ ಇಂದು ಮುಂದೂಡುವುದು ಒಳಿತು. ದೀರ್ಘಾವಧಿಯ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಈ ದಿನ ಅನುಕೂಲಕರವಾಗಿದೆ. ಆದರೆ ಯಾವುದೇ ಅಪಾಯಕಾರಿ ಅಥವಾ ಊಹಾತ್ಮಕ ಹೂಡಿಕೆಗಳನ್ನ ತಪ್ಪಿಸಬೇಕಾಗುತ್ತೆ. ಆರ್ಥಿಕ ಸ್ಥಿತಿ ಸಮತೋಲನದಲ್ಲಿರುವಂತದ್ದು. ಆದಾಯದ ಜೊತೆಗೆ ಮನೆ ಅಥವಾ ವಾಹನ ದುರಸ್ತಿಗೆ ಸಣ್ಣ ಪ್ರಮಾಣದ ವೆಚ್ಚಗಳು ಕೂಡ ಎದುರಾಗಬಹುದು. ಆತುರದ ನಿರ್ಧಾರಗಳು ಅಥವಾ ವಾದ ವಿವಾದಗಳಿಂದ ದೂರವಿರಬೇಕಾಗುತ್ತೆ. ಶನಿವಾರದ ಪ್ರಭಾವದಿಂದ ತಾಳ್ಮೆ ಅತ್ಯಂತ ಮುಖ್ಯವಾಗಿದೆ. ಇನ್ನು ಮೇಲಾಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಕೂಡ ಸಿಗಬಹುದು. ತಂಡದ ಸದಸ್ಯರೊಂದಿಗೆ ಹೊಂದಾಣಿಕೆಯಿಂದ ಕೆಲಸವನ್ನ ಮಾಡಿ. ಇನ್ನು ಕೆಲಸದ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗಲಿದೆ. ಬಾಕಿ ಉಳಿದಿದ್ದ ಯೋಜನೆಗಳು ಮತ್ತು ಕಡತಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತವಾಗಿರುವಂತಹ ದಿನವಾಗಿದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುವಂತದ್ದು. ದೇಹದಲ್ಲಿ ಆಯಾಸ, ಕಾಲು ನೋವು ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆಯುಬ್ಬರದಂತಹ ಸಮಸ್ಯೆಗಳು ಬರದಂತೆ ಎಚ್ಚರಿಕೆಯನ್ನ ವಹಿಸಿ. ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಿರಿ. ಸಮಯಕ್ಕೆ ಸರಿಯಾಗಿ ಲಘು ಆಹಾರ ಸೇವನೆಯನ್ನ ಮಾಡಿ ಹಾಗೂ ದಿನದಲ್ಲಿ ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇನ್ನ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡುವಂತದ್ದು. ಶನಿವಾರದಂದು ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಡೆಮಾಲೆ ಅಥವಾ ಸಿಂಧೂರವನ್ನ ಅರ್ಪಿಸಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದು ಶನಿ ಹಾಗೂ ಮಂಗಳ ದೋಷಗಳನ್ನ ಶಮನಗೊಳಿಸುವಂತದ್ದು. ಇನ್ನು ಸಂಜೆ ಶನಿ ದೇವಸ್ಥಾನಕ್ಕೆ ಅಥವಾ ಅಶ್ವತ್ಥ ವೃಕ್ಷದ ಬಳಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕಾಗುತ್ತೆ. ನೀವು ವೃಷಭರಾಶಿಯವರ ದೃಢವಾದ ನಂಬಿಕೆ ಮತ್ತು ಸತತವಾದಂತಹ ಪರಿಶ್ರಮವಿದ್ದರೆ ಎಂತಹ ಕಡಿದಾದ ಪರ್ವತವನ್ನಾದರೂ ಹತ್ತಿ ಜಯವನ್ನ ಸಾಧಿಸಬಹುದು. ನಿಧಾನವಾದರೂ ನಿರಂತರವಾದ ಹೆಜ್ಜೆಗಳೇ ಗೆಲುವಿನ ಗಮ್ಯ ಸ್ಥಾನವನ್ನ ತಲುಪಿಸುತ್ತವೆ. ತಾತ್ಕಾಲಿಕ ಹಿನ್ನಡೆಗಳಿಗೆ ಧೃತಿಗೆಡಬೇಡಿ. ಮಣ್ಣಿನಲ್ಲಿ ಹೂತ ಬೀಜವು ಮರವಾಗಲು ಸಮಯವನ್ನ ತೆಗೆದುಕೊಳ್ಳುವಂತೆ ನಿಮ್ಮ ಶ್ರಮವು ದೊಡ್ಡ ಯಶಸ್ಸನ್ನ ತರಲು ಸಿದ್ಧವಾಗುತ್ತಿದೆ. ಇತರರು ನಿಮ್ಮನ್ನ ಕಡೆಗಣಿಸಿದರೂ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ನಿಮ್ಮ ಒಳಗಿರುವಂತಹ ಸೃಜನಶೀಲತೆ ಮತ್ತು ನಿಷ್ಠೆಯನ್ನ ಜಗತ್ತಿಗೆ ತೋರಿಸಬೇಕಾಗುತ್ತೆ. ಆಲಸ್ಯವನ್ನ ಕಿತ್ತೊಗೆಯಬೇಕಾಗುತ್ತೆ. ನಿಮ್ಮ ಕನಸುಗಳತ್ತ ದೃಢವಾದ ಹೆಜ್ಜೆಯನ್ನ ಇಡಿ. ಶ್ರಮ ನಿಮ್ಮದಾದರೆ ವಿಜಯವು ಖಂಡಿತ ನಿಮ್ಮದೇ ಆಗಿರುವಂತದ್ದು. ವೃಷಭ ರಾಶಿಯಲ್ಲಿ ಜನಿಸಿದಂತಹ ನೀವು ತಾಳ್ಮೆ, ದೃಢತೆ ಮತ್ತು ಅದಮ್ಯ ಇಚ್ಛಾಶಕ್ತಿಯ ಸಕಾರ ಮೂರ್ತಿಗಳು. ಜೀವನದ ಹಾದಿಯಲ್ಲಿ ಎದುರಾಗುವ ಬಿರುಗಾಳಿಗೆ ಅಲುಗಾಡದೆ ಬೇರೂರಿದ ಹೆಮ್ಮರದಂತೆ ನಿಲ್ಲುವಂತಹ ಸಾಮರ್ಥ್ಯ ನಿಮ್ಮಲ್ಲಿರುವಂತದ್ದು. ಇನ್ನ ಐಷಾರಾಮಿ ವಸ್ತುಗಳು ಅಥವಾ ವಸ್ತುಗಳ ಮೇಲಿನ ಖರ್ಚುಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಆರ್ಥಿಕ ಭವಿಷ್ಯಕ್ಕೆ ಒಳ್ಳೆಯದು. ಸ್ಥಿರಾಸ್ತಿ ಅಥವಾ ದೀರ್ಘಕಾಲೀನ ಯೋಜನೆ
ಯೋಜನೆಗಳಲ್ಲಿ ಹೂಡಿಕೆಯನ್ನ ಮಾಡಲು ಚಿಂತನೆಯನ್ನ ನಡೆಸಬಹುದು. ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಫಲಿತಾಂಶವು ಕೂಡ ಸಿಗುವಂತದ್ದು. ಇನ್ನು ಆದಾಯದ ಹರಿವು ತೃಪ್ತಿಕರವಾಗಿರುವಂತದ್ದು, ಆರ್ಥಿಕ ಸ್ಥಿತಿ ಭದ್ರವಾಗಿರುವಂತದ್ದು. ಇನ್ನು ಹಠಮಾರಿ ಸ್ವಭಾವವನ್ನ ಬಿಟ್ಟು ಇತರರ ಸಲಹೆಗಳಿಗೆ ಕಿವಿಗೊಡುವುದು ಕೆಲಸದ ಸ್ಥಳದಲ್ಲಿ ಸುಗಮ ವಾತಾವರಣವನ್ನ ನಿರ್ಮೂಲಿಸುವಂತದ್ದಾಗ್ತದೆ. ಇನ್ನು ವ್ಯಾಪಾರಸ್ಥರಿಗೆ ನಿರೀಕ್ಷಿತ ವಹಿವಾಟು ನಡೆಯಲಿದ್ದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮ ಹೊಂದಾಣಿಕೆ ಕಂಡು ಬರುತ್ತದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕಾರ್ಯದಕ್ಷತೆಗೆ ಕಚೇರಿಯಲ್ಲಿ ಮೆಚ್ಚುಗೆ ದೊರೆಯಲಿದೆ. ಬಾಕಿ ಉಳಿದಿರುವ ಪ್ರಮುಖ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವಂತದ್ದನ್ನ ನೋಡುವಂತಹ ದಿನ. ಇನ್ನ ದಾಂಪತ್ಯ ಜೀವನದಲ್ಲಿ ಅತ್ಯುನ್ನತೆ ಹೆಚ್ಚಾಗಲಿದ್ದು ನಿಮ್ಮ ಮುಖ್ಯ ನಿರ್ಧಾರಗಳಿಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗುವಂತದ್ದು. ಬಂಧು ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತಸ ದೊರೆಯಲಿದ್ದು ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುವಂತದ್ದು. ಮನೆಯಲ್ಲಿ ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣ ಇರುವಂತದ್ದು. ಕುಟುಂಬದ ಸದಸ್ಯರೊಂದಿಗೆ ಸಂತೋಷದ ಸಮಯವನ್ನ ಕಳೆಯುವಿರಿ. ಇನ್ನು ಶಾರೀರಿಕವಾಗಿ ಚೈತನ್ಯದಿಂದ ಇರುವಂತಹವರು ನೀವು. ಅತಿಯಾದಂತಹ ಕೆಲಸದ ಒತ್ತಡದಿಂದ ಗಂಟಲು ನೋವು, ಕುತ್ತಿಗೆ ಅಥವಾ ಭುಜದ ನೋವು ಕಾಣಿಸಿಕೊಳ್ಳಬಹುದು. ಜೀರ್ಣಕ್ರಿಯೆಗೆ ತೊಂದರೆಯಾಗದಂತೆ ಆಹಾರದ ಬಗ್ಗೆ ಗಮನವಿರಬೇಕಾಗುತ್ತೆ. ನಿತ್ಯ ಯೋಗಾಸನ, ಪ್ರಾಣಾಯಾಮ ಮತ್ತು ಹಿತಮಿತವಾದಂತಹ ಆಹಾರ ಪದ್ಧತಿಯನ್ನ ರೂಢಿಸಿಕೊಳ್ಳಬೇಕಾಗುತ್ತೆ ನೀವು. ಇನ್ನ ಬೆಳಗ್ಗೆ ಸ್ನಾನದ ನಂತರ ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ ಪಠಿಸಿ ಅಥವಾ ತುಪ್ಪದ ದೀಪವನ್ನ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಶನಿವಾರದ ದಿನವಾದ್ದರಿಂದ ಶನಿದೇವನಿಗೆ ಅಥವಾ ಆಂಜನೇಯನಿಗೆ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ನಮಸ್ಕರಿಸಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ಬೆಲ್ಲ ಅಥವಾ ಬಾಳೆಹಣ್ಣನ್ನ ನೀಡುವುದರಿಂದ ಶುಕ್ರ ಹಾಗೂ ಗುರುಗ್ರಹ ಅನುಗ್ರಹ ಕೂಡ ದೊರೆಯುವಂತದಾಗ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರ ಬುದ್ಧಿಯ ಚುರುಕುತನ ಮತ್ತು ಕಲಿಕೆಯ ಸಿವೋ ಇರುವವನಿಗೆ ಈ ಜಗತ್ತಿನಲ್ಲಿ ಸೋಲೆಂಬುದೇ ಇಲ್ಲ. ಜೀವನದಲ್ಲಿ ಬದಲಾವಣೆ ಅನಿವಾರ್ಯ. ಅದನ್ನ ಒಪ್ಪಿಕೊಂಡು ಮುನ್ನಡೆಯುವವನೇ ಜಯಶಾಲಿಯಾಗ್ತಾನೆ. ನಿಮ್ಮಲ್ಲಿರುವ ಬಹುಮುಖ ಪ್ರತಿಭೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇತರರ ಮಾತುಗಳಿಗೆ ಧೃತಿಗೆಡಬೇಡಿ. ನಿಮ್ಮ ಗುರಿಯ ಮೇಲೆ ಮಾತ್ರ ದೃಷ್ಟಿ ಇರಬೇಕಾಗುತ್ತೆ. ಒಂದು ಬಾಗಿಲು ಮುಚ್ಚಿದರೆ 10 ಹೊಸ ದಾರಿಗಳನ್ನ ತೆರೆಯುವ ಸಾಮರ್ಥ್ಯ ನಿಮ್ಮ ಆಲೋಚನೆಗಳಿಗಿರುವಂತದ್ದು. ನಿಮ್ಮ ಮನಸ್ಸಿನ ಸಂದೇಹಗಳನ್ನ ಕಿತ್ತೊಗೆಯಿರಿ. ಜ್ಞಾನದ ಜೊತೆಗೆ ದೃಢವಾದಂತಹ ನಿರ್ಧಾರ ನಿಮ್ಮದಾದರೆ ಯಾವುದೇ ಎತ್ತರವನ್ನಾದರೂ ನೀವು ತಲುಪಬಲ್ಲಿರಿ. ಹೊಸ ಜೀವವನ್ನ ತುಂಬಿ ಯಶಸ್ಸಿನ ಪಯಣವನ್ನ ಮುಂದುವರಿಸಬೇಕಾಗುತ್ತೆ. ಮಿಥುನ ರಾಶಿಯವರಾದ ನೀವು ನೈಸರ್ಗಿಕವಾಗಿ ಅಪಾರವಾದಂತಹ ಜ್ಞಾನ, ಕೌಶಲ್ಯ ಮತ್ತು ಹೊಸತನವನ್ನ ಅಳವಡಿಸಿಕೊಳ್ಳುವ ಅದ್ಭುತ ಶಕ್ತಿಯನ್ನ ಹೊಂದಿದವರು. ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನಿಮ್ಮ ಬುದ್ಧಿವಂತಿಕೆಯಿಂದ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವಂತಹ ಸಾಮರ್ಥ್ಯ ನಿಮಗಿರುವಂತದ್ದು. ಇಂದು ಹೊಸ ಒಪ್ಪಂದಗಳು ಅಥವಾ ಪಾರ್ಟ್ ಟೈಮ್ ಕೆಲಸಗಳಿಂದ ಹೆಚ್ಚುವರಿ ಆದಾಯ ಬರುವ ಲಕ್ಷಣಗಳಿವೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಉತ್ತಮ ಲಾಭ ಮತ್ತು ಹೊಸ ವ್ಯಾಪಾರ ವಿಸ್ತರಣೆಗೆ ಅವಕಾಶ ಸಿಗಲಿದೆ. ಗ್ಯಾಜೆಟ್ಗಳು ಅಥವಾ ಪ್ರಯಾಣದ ಮೇಲೆ ಅನಗತ್ಯ ಖರ್ಚುಗಳು ಹೆಚ್ಚಾಗದಂತೆ ಹಣಕಾಸಿನ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಒಟ್ಟಿಗೆ ಹಲವು ಕೆಲಸಗಳನ್ನ ಕೈಗೆತ್ತಿಕೊಂಡು ಗೊಂದಲಕ್ಕೀಡಾಗಬೇಡಿ. ಒಂದೊಂದೇ ಕೆಲಸವನ್ನ ಗಮನವಿಟ್ಟು ಪೂರ್ಣಗೊಳಿಸಬೇಕಾಗುತ್ತೆ. ಇನ್ನು ವ್ಯಾಪಾರ, ಮಾರ್ಕೆಟಿಂಗ್, ಬರವಣಿಗೆ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರುವಂತವರಿಗೆ ಹೊಸ ಪ್ರಾಜೆಕ್ಟ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ನಿಮ್ಮ ಚತುರ ಮಾತುಗಳು ಮತ್ತು ತೀಕ್ಷ್ಣ ಬುದ್ಧಿ ಉದ್ಯೋಗ ಕ್ಷೇತ್ರದಲ್ಲಿ ಕ್ಲಿಷ್ಟಕರ ಸಮಸ್ಯೆಗಳನ್ನ ಸುಲಭವಾಗಿ ಬಗೆಹರಿಸಲು ಸಹಾಯವನ್ನ ಮಾಡುವಂತದ್ದಾಗ್ತದೆ. ಇನ್ನ ಕುಟುಂಬದ ಸದಸ್ಯರೊಂದಿಗೆ ಹಾಸ್ಯ, ಸಂಭಾಷಣೆ ಮತ್ತು ಪ್ರವಾಸದಿಂದ ಈ ದಿನವು ಉತ್ಸಾಹಭರಿತವಾಗಿರುತ್ತದೆ. ಇನ್ನ ಕಿರಿಯ ಸಹೋದರ ಅಥವಾ ಒಡ ಹುಟ್ಟಿದವರಿಂದ ಪ್ರಮುಖ ವಿಷಯಗಳಲ್ಲಿ ನಿಮಗೆ ಬೆಂಬಲವು ಕೂಡ ಲಭಿಸುವಂತದ್ದು. ಇನ್ನ ಪರಸ್ಪರ ಅಭಿಪ್ರಾಯಗಳನ್ನ ಹಂಚಿಕೊಳ್ಳುವುದರಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ. ಇನ್ನ ಮಾನಸಿಕವಾಗಿ ದಿನವಿಡೀ ಚುರುಕಾಗಿ ಮತ್ತು ಸಕ್ರಿಯರಾಗಿರ್ತೀರಾ. ಶ್ವಾಸಕೋಶ, ಭುಜ ಅಥವಾ ಗಂಟಲಿಗೆ ಸಂಬಂಧಿಸಿದ ಸಣ್ಣ ಅಸ್ವಸ್ಥತೆ ಮತ್ತು ಮಾನಸಿಕ ಅಸ್ಥಿರತೆ ಕಾಡಬಹುದು. ದಿನಕ್ಕೆ ಕನಿಷ್ಠ 15 ಬಾರಿ ಪ್ರಾಣಾಯಾಮ, ಧ್ಯಾನ ಅಥವಾ ಸಾಕಷ್ಟು ನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬೆಳಗ್ಗೆ ಗಣೇಶನಿಗೆ ಗರಿಕೆಯನ್ನ ಸಮರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಅಥವಾ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸಿರು ಬಟ್ಟೆಯನ್ನ ಧರಿಸಿ ಓಂ ಗುಂ ಬುಧಾಯ ನಮಃ ಎಂಬ ಮಂತ್ರವನ್ನ ಪಠಿಸುವುದರಿಂದ ಬುದ್ಧಿಶಕ್ತಿ ಹಾಗೂ ಏಕಾಗ್ರತೆ ವೃದ್ಧಿಯಾಗುತ್ತದೆ. ಇನ್ನು
ಹಸಿರು ಹೆಸರು ಕಾಳು, ಹಸಿರು ಬಟ್ಟೆ ಅಥವಾ ಹಸಿರು ತರಕಾರಿಗಳನ್ನ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಿ. ಇನ್ನು ಹಸುವಿಗೆ ಹಸಿರು ಹುಲ್ಲು, ಪಾಲಕ್ ಸೊಪ್ಪು ಅಥವಾ ನೆನೆಸಿದ ಹೆಸರು ಕಾಳುಗಳನ್ನ ತಿನ್ನಿಸಬೇಕಾಗುತ್ತೆ ನೀವು. ಕಟಕ ರಾಶಿಯವರೇ, ನೀವು ಕೇವಲ ಭಾವಿ ಜೀವಿಗಳಲ್ಲ, ಅದ್ಭುತವಾದಂತಹ ಬಲವಂತರು. ನಿಮ್ಮಲ್ಲಿರುವ ಮೃದುತ್ವ ನಿಮ್ಮ ದೌರ್ಬಲ್ಯವಲ್ಲ, ಅದು ಇದೇ ನಿಮ್ಮ ನಿಜವಾದಂತಹ ಶಕ್ತಿ. ಇತರರ ಮಾತುಗಳಿಗೆ ಅಥವಾ ತಾತ್ಕಾಲಿಕ ಹಿನ್ನಡೆಗಳಿಗೆ ನಿಮ್ಮ ಕನಸುಗಳನ್ನ ಅರ್ಧಕ್ಕೆ ನಿಲ್ಲಿಸಬೇಡಿ. ನಿಮ್ಮ ಮೇಲೆ ನಿಮಗಿರುವಂತಹ ದೃಢ ನಂಬಿಕೆ ಮತ್ತು ಸತತ ಪ್ರಯತ್ನವೇ ನಿಮ್ಮನ್ನ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ಹಿಂದಿನ ಕಹಿ ಘಟನೆಗಳನ್ನ ಮರೆತು ಇಂದಿನ ಅವಕಾಶಗಳನ್ನ ಧೈರ್ಯದಿಂದ ಸ್ವೀಕರಿಸಿ. ನಿಮ್ಮಲ್ಲಿರುವ ಅನಂತ ಸಾಧ್ಯತೆಗಳನ್ನ ಜಗತ್ತಿಗೆ ತೋರಿಸುವಂತಹ ಸಮಯವಿದು. ದೃಢ ಮನಸ್ಸಿನಿಂದ ಮುನ್ನಡೆಯಿರಿ, ವಿಜಯ ನಿಮ್ಮದೇ ಆಗುವಂತದ್ದು. ಇನ್ನ ಕರ್ಕಾಟಕ ರಾಶಿಯವರಾದ ನಿಮ್ಮಲ್ಲಿ ಅಗಾಧವಾದ ಸಹನೆ, ಅಪಾರವಾದಂತಹ ಪ್ರೀತಿ ಮತ್ತು ಅದ್ಭುತವಾದಂತಹ ಇಚ್ಛಾಶಕ್ತಿ ಇದೆ. ಮನಸ್ಸು ಚಂಚಲವಾದಾಗ ಗುರಿ ದೂರವೆನಿಸಬಹುದು, ಆದರೆ ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಜೀವನವೆಂಬ ಸಮುದ್ರದಲ್ಲಿ ಸಣ್ಣ ಪುಟ್ಟ ಅಲೆಗಳು, ಏಳು ಬೀಳುಗಳು ಸಹಜ. ಅವು ನಿಮ್ಮನ್ನ ಮುಳುಗಿಸಲು ಬರುವುದಿಲ್ಲ, ಈಜುವುದನ್ನ ಕಲಿಸಲು ಬರುತ್ತವೆ. ಇನ್ನ ಸಮುದ್ರದ ಅಲೆಗಳು ದಡಕ್ಕೆ ಬಂದು ಹಿಂದಿರುಗುವುದು ಸೋತು ಅಲ್ಲ, ಮತ್ತಷ್ಟು ಬಲವಾಗಿ ಮುಂದಕ್ಕೆ ನುಗ್ಗಲು ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ದೈನಂದಿನ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನ ನಿರೀಕ್ಷಿಸಬಹುದು. ಭೂಮಿ, ಮನೆ ಅಥವಾ ವಾಹನಕ್ಕೆ ಸಂಬಂಧಿಸಿದ ಹೂಡಿಕೆಗಳಿಗೆ ಆಲೋಚನೆಯನ್ನ ಮಾಡಲು ಉತ್ತಮವಾದಂತಹ ದಿನ. ಕುಟುಂಬದ ಅಗತ್ಯತೆಗಳಿಗೂ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ಸಾಲ ಮಾಡುವುದನ್ನ ತಡೆಯಬೇಕಾಗುತ್ತೆ. ಇನ್ನು ಭಾವನಾತ್ಮಕವಾಗಿ ಯಾವುದೇ ವೃತ್ತಿಪರ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಕೆಲಸದ ಸ್ಥಳದಲ್ಲಿ ತಾಳ್ಮೆ ಮತ್ತು ಪ್ರಾಯೋಗಿಕ ದೃಷ್ಟಿಕೋನ ಮುಖ್ಯವಾಗ್ತದೆ. ತಂಡದ ಸದಸ್ಯರೊಂದಿಗೆ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. ನಿಮ್ಮ ಸೃಜನಾತ್ಮಕ ಸಲಹೆಗಳು ಯೋಜನೆಗಳ ಯಶಸ್ಸಿಗೆ ನೆರವಾಗುವಂಥದ್ದು. ಕಚೇರಿಯಲ್ಲಿ ನೀವು ವಹಿಸಿದಂತಹ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ಪೂರ್ಣಗೊಳಿಸಿ ಮೇಲಾಧಿಕಾರಿಗಳ ಮೆಚ್ಚುಗೆಗೂ ಕೂಡ ಪಾತ್ರರಾಗುವಂತಹ ದಿನ. ಇನ್ನು ಮನೆಯಲ್ಲಿ ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂಥದ್ದು. ತಾಯಿಯವರ ಆಶೀರ್ವಾದ ಮತ್ತು ವಾತ್ಸಲ್ಯ ನಿಮಗೆ ಹೊಸ ಚೈತನ್ಯವನ್ನ ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಪ್ರೀತಿ ಹೆಚ್ಚಾಗುತ್ತದೆ. ಸಂಜೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳೆಯುವಿರಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಯಿಂದ ಮನಸ್ಸಿಗೆ ಸಂತಸವು ಕೂಡ ಉಂಟಾಗುವಂಥದ್ದು. ಇನ್ನು ವಿಶೇಷವಾಗಿ ಮುಂಜಾನೆ ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನ ಮಾಡಿ. ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಿ. ಇದು ಮಾನಸಿಕ ಶಾಂತಿಯನ್ನ ತರುವಂಥದ್ದು. ಇನ್ನು ಸಂಜೆಯ ಸಮಯದಲ್ಲಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಎಂಬ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇನ್ನು ದಿನದ ಆರಂಭದಲ್ಲಿ ತಾಯಿಯ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯಿರಿ. ಇದು ಚಂದ್ರಗ್ರಹದ ಶುಭ ಫಲಗಳನ್ನ ವೃದ್ಧಿಸುವಂತದ್ದಾಗ್ತದೆ. ಇನ್ನು ಹಾಲು, ಸಕ್ಕರೆ ಅಥವಾ ಬಿಳಿ ವಸ್ತ್ರವನ್ನ ಅಗತ್ಯವಿರುವ ಬಡವರಿಗೆ ಅಥವಾ ದೇವಾಲಯಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ ನೀವು. ಸಿಂಹರಾಶಿಯವರೇ, ಪ್ರಜ್ವಲಿಸುವ ಸೂರ್ಯನನ್ನ ಮೋಡಗಳು ತಾತ್ಕಾಲಿಕವಾಗಿ ಮರೆ ಮಾಡಬಹುದು, ಆದರೆ ಅವನ ತೇಜಸ್ಸನ್ನ ಎಂದಿಗೂ ಅಳಿಸಲು ಸಾಧ್ಯವೇ ಇಲ್ಲ. ಎಷ್ಟೇ ಕಷ್ಟಗಳು ಬಂದರೂ ಧೃತಿಗೆಡಬೇಡಿ. ಇತಿಹಾಸ ಸೃಷ್ಟಿಸಿದವರೆಲ್ಲರೂ ವಿರೋಧ ಮತ್ತು ಸವಾಲುಗಳನ್ನ ದಾಟಿಯೇ ಶಿಖರವನ್ನ ತಲುಪಿದ್ದಾರೆ. ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ, ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಫಲಿತಾಂಶ ತಾನಾಗಿಯೇ ಒಲಿಯುವಂತದ್ದಾಗ್ತದೆ. ಇತರರ ಟೀಕೆಗಳಿಗೆ ನಿಮ್ಮ ಮಾತುಗಳಿಂದ ಉತ್ತರಿಸಬೇಡಿ. ನಿಮ್ಮ ಪರಿಶ್ರಮ ಮತ್ತು ಯಶಸ್ಸು ಅವರ ಮಾತನ್ನ ಮೌನವಾಗಿಸಲಿ. ನಿಮ್ಮ ಅಂತಃಶಕ್ತಿಯನ್ನ ನಂಬಿ ಎದೆಯನ್ನ ಉಬ್ಬಿಸಿ ಮುನ್ನಡೆಯಬೇಕಾಗುತ್ತೆ. ಇಂದು ನೀವು ಇಡುವಂತಹ ಪ್ರತಿಯೊಂದು ದೃಢ ಹೆಜ್ಜೆಯೋ ನಿಮ್ಮನ್ನ ಉನ್ನತಿಗೆ ಕೊಂಡೊಯ್ಯುವಂತಹದ್ದಾಗುತ್ತೆ. ಆಗ ಜಯ ನಿಮ್ಮದಾಗುವಂಥದ್ದು. ಪ್ರಜ್ವಲಿಸುವಂತಹ ಸೂರ್ಯನನ್ನ ಮೋಡಗಳು ತಾತ್ಕಾಲಿಕವಾಗಿ ಮರೆ ಮಾಡಬಹುದು, ಆದರೆ ಅವನ ತೇಜಸ್ಸನ್ನ ಎಂದಿಗೂ ಅಳಿಸಲು ಸಾಧ್ಯವಿಲ್ಲ. ಸಿಂಹರಾಶಿಯವರಾದ ನಿಮ್ಮಲ್ಲಿ ನೈಸರ್ಗಿಕವಾಗಿ ಅಸಾಧಾರಣವಾದಂತಹ ಛಲ ಮತ್ತು ನಾಯಕತ್ವದ ಕಿಚ್ಚಿದೆ. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮ ದಾರಿಯನ್ನ ತಡೆಯಲು ಬರುವುದಿಲ್ಲ, ನಿಮ್ಮ ಶಕ್ತಿಯನ್ನ ಪರೀಕ್ಷಿಸುವ ಮೆಟ್ಟಲುಗಳಾಗಿ ಬರುವಂತದ್ದಾಗ್ತದೆ. ಇನ್ನು ವಿಶೇಷವಾಗಿ ಕುಟುಂಬದ ಹಿರಿಯರೊಂದಿಗೆ ಉಪಯುಕ್ತ ಚರ್ಚೆಗಳು ನಡೆಯಲಿವೆ. ಅವರ ಅನುಭವ ಮತ್ತು ಸಲಹೆಗಳು ನಿಮಗೆ ದಾರಿದೀಪವಾಗಲಿವೆ. ಸಂಗಾತಿಯೊಂದಿಗೆ ಪರಸ್ಪರ ನಂಬಿಕೆ ಮತ್ತು ಸಹಕಾರ
ಸಹಕಾರ ಹೆಚ್ಚಾಗ್ತದೆ. ಸಂಜೆಯ ವೇಳೆ ಕುಟುಂಬದೊಂದಿಗೆ ಶಾಂತಿಯುತ ಸಮಯವನ್ನ ಕಳೆಯುವಿರಿ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಅಥವಾ ನಡವಳಿಕೆಯಿಂದಾಗಿ ಮನಸ್ಸಿಗೆ ತೃಪ್ತಿ ಮತ್ತು ನೆಮ್ಮದಿಯು ಕೂಡ ಸಿಗುವಂತದಾಗ್ತದೆ. ಇನ್ನ ಯಾವುದೇ ಒಪ್ಪಂದ ಅಥವಾ ಆಸ್ತಿ ಸಂಬಂಧಿತ ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ ನಿಯಮಗಳನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿ. ಉಳಿತಾಯ ಯೋಜನೆಗಳಿಗೆ ಹಣ ಮೀಸಲಿಡಲು ಇದು ಸೂಕ್ತವಾದಂತಹ ದಿನ. ಅನಗತ್ಯ ಆಡಂಬರದ ಖರ್ಚುಗಳಿಗೆ ಮಿತಿ ಇರಬೇಕಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಸ್ಥಿರಾಸ್ತಿ ಅಥವಾ ದೀರ್ಘಾವಧಿಯ ಯೋಜನೆಗಳಿಂದ ಲಾಭದ ನಿರೀಕ್ಷೆಯೂ ಕೂಡ ಇರುವಂತದ್ದು. ಇನ್ನ ಶನಿವಾರವಾದ್ದರಿಂದ ಸಹೋದ್ಯೋಗಿಗಳು ಅಥವಾ ಕೆಳ ಹಂತದ ಸಿಬ್ಬಂದಿಗಳೊಂದಿಗೆ ಕಠಿಣವಾಗಿ ವರ್ತಿಸಬೇಡಿ. ಅವರ ಶ್ರಮವನ್ನ ಗುರುತಿಸಿ ಪ್ರೋತ್ಸಾಹಿಸಬೇಕಾಗುತ್ತೆ. ಇನ್ನ ಉನ್ನತ ಹುದ್ದೆಯಲ್ಲಿರುವಂತವರಿಗೆ ಅಥವಾ ಜವಾಬ್ದಾರಿಗಳು ಅಥವಾ ಅಧಿಕಾರ ಸಿಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನ ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಬಾಕಿ ಉಳಿದಿದ್ದ ಯೋಜನೆಗಳನ್ನ ವ್ಯವಸ್ಥಿತವಾಗಿ ಪೂರ್ಣಗೊಳಿಸುವಿರಿ. ಇನ್ನು ವಿಶೇಷವಾಗಿ ಕುಟುಂಬದ ಹಿರಿಯರೊಂದಿಗೆ ಉಪಯುಕ್ತ ಚರ್ಚೆಗಳು ನಡೆಯುವಂತಹ ದಿನ. ಇನ್ನ ದೈಹಿಕ ಶಕ್ತಿ ಉತ್ತಮವಾಗಿರುವಂತದ್ದು. ದೀರ್ಘಕಾಲದ ಕುಳಿತುಕೊಳ್ಳುವಿಕೆಯಿಂದ ಬೆನ್ನು ನೋವು ಅಥವಾ ಕೀಲು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಉಷ್ಣ ಸಂಬಂಧಿ ಸಮಸ್ಯೆಗಳು ದೂರಬಹುದಾಗಿದೆ. ಇನ್ನ ಸಾಕಷ್ಟು ಎಳನೀರು ಮತ್ತು ಮಜ್ಜಿಗೆಯನ್ನ ಸೇವಿಸಿ. ನಿಯಮಿತ ನಡಿಗೆ ಹಾಗೂ ವಿಶ್ರಾಂತಿಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನ ಬೆಳಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಕುಂಕುಮ ಮತ್ತು ಕೆಂಪು ಹೂಗಳನ್ನ ಹಾಕಿ ಸೂರ್ಯ ದೇವನಿಗೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಇನ್ನ ಶನಿವಾರವಾದ್ದರಿಂದ ಆಂಜನೇಯಂಗೆ ತುಳಸಿ ಮಾಲೆ ಅಥವಾ ಸಿಂಧೂರವನ್ನ ಅರ್ಪಿಸಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಕನ್ಯಾ ರಾಶಿಯವರ ಶ್ರಮ ಮತ್ತು ಬುದ್ಧಿವಂತಿಕೆ ಒಂದಾದಾಗ ಅಸಾಧ್ಯವಾದುದು ಸುಲಭವಾಗಿ ಸಾಧ್ಯವಾಗುತ್ತದೆ. ಜಗತ್ತಿನಲ್ಲಿ ಯಾವುದೇ ಸಮಸ್ಯೆಗೂ ಪರಿಹಾರವಿಲ್ಲದೆ ಇರಲು ಸಾಧ್ಯವಿಲ್ಲ. ನಿಮ್ಮಲ್ಲಿರುವ ತಾರ್ಕಿಕ ಬುದ್ಧಿ ಮತ್ತು ಶ್ರಮಶೀಲತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಲ ಮತ್ತು ಶ್ರಮಶೀಲತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಲದ ಜೊತೆಗೆ ಇತರರ ಟೀಕೆಗಳಿಗೆ ಅಥವಾ ತಾತ್ಕಾಲಿಕ ಹಿನ್ನಡೆಗಳಿಗೆ ಧೃತಿಗೆಡಬೇಡಿ. ಹನಿ ಹನಿ ಕೂಡಿದರೆ ಹಳ್ಳ ಎಂಬಂತೆ ನಿಮ್ಮ ದಿನನಿತ್ಯದ ಸಣ್ಣ ಪ್ರಯತ್ನಗಳೇ ಮುಂದೆ ಬೃಹತ್ ಯಶಸ್ಸನ್ನ ನಿರ್ಮಿಸುವಂತದ್ದಾಗ್ತದೆ. ನಿಮ್ಮ ಮೇಲೆ ನೀವು ನಂಬಿಕೆಯನ್ನ ಇಡಿ. ಗುರಿಯತ್ತ ದೃಢವಾಗಿ ಸಾಗಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವಂತಹ ಕಾಲ ಸನಿಹವಾಗಿದೆ. ನಿಮ್ಮ ಪ್ರತಿ ಹೆಜ್ಜೆಯು ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂತದ್ದಾಗ್ತದೆ. ಇನ್ನ ಕನ್ಯಾ ರಾಶಿಯಲ್ಲಿ ಜನಿಸಿದಂತಹ ನೀವು ಅಪಾರವಾದಂತಹ ತಾಳ್ಮೆಯ ಬುದ್ಧಿಶಕ್ತಿ ಮತ್ತು ಸೂಕ್ಷ್ಮ ಗ್ರಹಿಕೆಯ ಅದ್ಭುತ ವರವನ್ನ ಪಡೆಯುವಂತಹದ್ದು. ಇನ್ನ ಪ್ರತಿಯೊಂದು ಸಣ್ಣ ವಿವರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಶಕ್ತಿ ನಿಮ್ಮಲ್ಲಿದೆ. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ಪರೀಕ್ಷಿಸಲು ಬರುವುದಿಲ್ಲ. ನಿಮ್ಮ ಆಂತರಿಕ ಸಾಮರ್ಥ್ಯವನ್ನ ಸಾಣೆ ಹಿಡಿಯಲು ಬರುವಂತವು. ಇಂದು ಉಳಿತಾಯಕ್ಕೆ ಹೆಚ್ಚು ಆದ್ಯತೆಯನ್ನ ನೀಡುವಿರಿ. ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿರುವಂತದ್ದು. ಇನ್ನ ಷೇರು ಮಾರುಕಟ್ಟೆ ಅಥವಾ ವ್ಯಾಪಾರದಲ್ಲಿ ಬುದ್ಧಿವಂತಿಕೆಯಿಂದ ಮಾಡುವ ಹೂಡಿಕೆಗಳು ದೀರ್ಘಾವಧಿಯಲ್ಲಿ ಉತ್ತಮ ಲಾಭವನ್ನ ತಂದುಕೊಡಲಿವೆ. ಉಳಿತಾಯಕ್ಕೆ ಹೆಚ್ಚು ಆದ್ಯತೆಯನ್ನ ನೀಡಿ. ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿ ಇಡಬೇಕಾಗತ್ತೆ. ಇನ್ನ ಲೆಕ್ಕಪತ್ರ, ಐಟಿ, ಬ್ಯಾಂಕಿಂಗ್ ಹಾಗೂ ಸಂವಹನ ಕ್ಷೇತ್ರದಲ್ಲಿ ಇರುವಂತವರಿಗೆ ಅತ್ಯುತ್ತಮ ಪ್ರಗತಿ ಕಂಡು ಬರಲಿದೆ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರ ಪರಿಚಯವಾಗಲಿದೆ. ಅತಿಯಾದ ಪರಿಪೂರ್ಣತೆಗಾಗಿ ಹೆಚ್ಚು ಒತ್ತಡವನ್ನ ತೆಗೆದುಕೊಳ್ಳಬೇಡಿ. ಸಹೋದ್ಯೋಗಿಗಳ ಸಣ್ಣ ತಪ್ಪುಗಳನ್ನ ಸೌಮ್ಯವಾಗಿ ಸರಿಪಡಿಸಿಕೊಳ್ಳಬೇಕಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯು ಸ್ಥಿರವಾಗಿದ್ದು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಇನ್ನ ಶಾಂತಿ ಮತ್ತು ಸಂತೋಷ. ಮನೆಯಲ್ಲಿ ಹಸನ್ಮುಖಿ ವಾತಾವರಣವಿರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಪ್ರಮುಖವಾದಂತಹ ವಿಷಯಗಳ ಬಗ್ಗೆ ಚರ್ಚಿಸಿ ಸೂಕ್ತವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಇನ್ನ ಸಹೋದರ ಸಹೋದರಿಯರಿಂದ ಈ ದಿನ ಒಡ ಹುಟ್ಟಿದವರಿಂದ ಪ್ರೀತಿ ಹಾಗೂ ಆರ್ಥಿಕ ಭಾವನಾತ್ಮಕ ಬೆಂಬಲವು ಕೂಡ ದೊರೆಯುವಂತದ್ದು. ಇನ್ನ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವಿರಲಿದ್ದು ಅವರ ಪ್ರೋತ್ಸಾಹ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನ ಆರೋಗ್ಯವು ಸ್ಥಿರವಾಗಿರುವಂತದ್ದು. ಅತಿಯಾದಂತಹ ಮಾನಸಿಕ ಚಿಂತೆ ಅಥವಾ ಸರಿಯಾದ ಸಮಯಕ್ಕೆ ಊಟ ಮಾಡದಿರುವುದರಿಂದ ಜೀರ್ಣಕ್ರಿಯೆಗೆ ಸಮಸ್ಯೆ ಅಥವಾ ಗ್ಯಾಸ್ಟ್ರಿಕ್ ಉಂಟಾಗಬಹುದು. ಇನ್ನು ವಿಶೇಷವಾಗಿ ನೋಡಿ, ಶನಿವಾರ ಬೆಳಗ್ಗೆ ಗಣಪತಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಎಂದು ವಿಘ್ನಗಳನ್ನ ನಿವಾರಿಸುವಂತಹ ವಿಘ್ನೇಶ್ವರನಿಗೆ 108 ಬಾರಿ ಜಪವನ್ನ ಮಾಡಬೇಕಾಗುತ್ತೆ. ಇನ್ನ ಬುಧ ಗಾಯತ್ರಿ ಮಂತ್ರವನ್ನ ಜ್ಞಾನ ಮತ್ತು ವ್ಯಾಪಾರ ವೃದ್ಧಿಗಾಗಿ ಓಂ ಸೌಮ್ಯರಾವೋಪಾಯ ವಿದ್ಮಹೇ ಬಾಣೆ
ಗಣೇಶಾಯ ಧೀಮಹಿ ತನ್ನೋ ಸೌಮ್ಯ ಪ್ರಚೋದಯಾತ್ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ ನೀವು. ತುಲಾರಾಶಿಯವರ ಜೀವನದ ನಿಜವಾದ ಸೌಂದರ್ಯವಿರುವುದು ಎಡವಿದಾಗ ಕೂಗುವುದರಲ್ಲಿ ಅಲ್ಲ, ಪ್ರತಿ ಬಾರಿಯೂ ಮತ್ತಷ್ಟು ಎತ್ತರಕ್ಕೆ ನೆಗೆಯುವುದರಲ್ಲಿ. ಸೋಲಿಗೆ ಎಂದಿಗೂ ಅಂಜಬೇಡಿ, ಪ್ರತಿಯೊಂದು ತಪ್ಪು ಕೂಡ ಹೊಸದನ್ನ ಕಲಿಯುವ ಅನುಭವ. ಇತರರ ಅಭಿಪ್ರಾಯಗಳಿಗೆ ನಿಮ್ಮ ಮೌಲ್ಯವನ್ನ ನಿರ್ಧರಿಸಲು ಬಿಡಬೇಡಿ. ನಿಮ್ಮ ಸಾಮರ್ಥ್ಯದ ಮತ್ತು ಪ್ರಾಮಾಣಿಕತೆಯ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ನಂಬಿಕೆಯನ್ನ ಇಡಿ, ನಿಮ್ಮ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೃಢವಾದ ಮನಸ್ಸಿನಿಂದ ಸ್ಪಷ್ಟವಾದ ಗುರಿಯೊಂದಿಗೆ ಮುನ್ನಡೆಯಿರಿ. ನಿಮ್ಮ ಕನಸುಗಳನ್ನ ನನಸಾಗಿಸುವಂತಹ ಸಂಪೂರ್ಣ ಶಕ್ತಿ ನಿಮ್ಮಲ್ಲೇ ಇದೆ. ಶ್ರಮಿಸಿ, ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಪಾದದಡಿ ಬರುವಂತದ್ದಾಗ್ತದೆ. ತುಲಾರಾಶಿಯವರಾದ ನೀವು ನ್ಯಾಯ, ಸಮತೋಲನ ಮತ್ತು ಸೌಂದರ್ಯದ ಸಂಕೇತ. ಜೀವನದಲ್ಲಿ ಎಷ್ಟೇ ಏರಿಳಿತಗಳು ಬಂದರೂ ನಿಮ್ಮ ಒಳಗಿರುವ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನ ಎಂದಿಗೂ ಕಳೆದುಕೊಳ್ಳಬೇಡಿ. ಕಷ್ಟಗಳು ಮತ್ತು ಸವಾಲುಗಳು ನಿಮ್ಮ ದಾರಿಯನ್ನ ಮುಚ್ಚಲು ಬರುವುದಿಲ್ಲ, ಅವು ನಿಮ್ಮೊಳಗಿನ ಸುಪ್ತ ಶಕ್ತಿಯನ್ನ ಹೊರತರಲು ಬರುವಂತದ್ದಾಗ್ತದೆ. ದಿನವಿಡೀ ಮನಸ್ಸು ಪ್ರಶಾಂತವಾಗಿರಲಿದ್ದು ದೈಹಿಕ ಶಕ್ತಿ ಸಾಮಾನ್ಯವಾಗಿರುತ್ತದೆ. ಋತುಮಾನ ಬದಲಾವಣೆಯಿಂದ ಬೆನ್ನು ನೋವು, ಕುತ್ತಿಗೆ ನೋವು ಅಥವಾ ಗಂಟಲಿನ ಕಿರಿಕಿರಿ ಕಾಣಿಸಿಕೊಳ್ಳಬಹುದು. ನಿರಂತರವಾಗಿ ಕುಳಿತು ಕೆಲಸ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ನಿಯಮಿತ ನಡಿಗೆ, ಯೋಗ ಮತ್ತು ಸಾಕಷ್ಟು ನೀರು ಸೇವನೆ ಅಗತ್ಯತೆ ಇರುವಂತದ್ದು. ಇನ್ನ ಸ್ನೇಹಿತರು ಹಾಗೂ ಆಪ್ತರ ಭೇಟಿಯಿಂದ ಸಂತೋಷದ ವಾತಾವರಣ ಸೃಷ್ಟಿಯಾಗಲಿದೆ. ಸಂಗಾತಿಯೊಂದಿಗೆ ಪರಸ್ಪರ ಪ್ರೀತಿ, ತಿಳುವಳಿಕೆ ಹಾಗೂ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. ಕುಟುಂಬದಲ್ಲಿ ಸುಖ ಶಾಂತಿಯ ವಾತಾವರಣ ನೆಲೆಸಲಿದೆ. ಹಿರಿಯರೊಂದಿಗೆ ಕಾಲ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಇನ್ನ ಸೌಂದರ್ಯವರ್ಧಕ, ಮನೆ ಅಲಂಕಾರ ಅಥವಾ ವಿಲಾಸಿ ವಸ್ತುಗಳ ಖರೀದಿಗೆ ಮಿತಿಮೀರಿ ಖರ್ಚು ಮಾಡುವುದನ್ನ ನಿಯಂತ್ರಿಸಿ. ಹಿಂದೆ ಯಾರಿಗಾದರೂ ನೀಡಿದ್ದ ಹಣ ಅಥವಾ ಸಿಲುಕಿಕೊಂಡಿದ್ದಂತಹ ಮೊತ್ತ ಮರಳಿ ಕೈ ಸೇರುವ ಯೋಗವಿದೆ. ಆರ್ಥಿಕ ಸ್ಥಿತಿಯು ಸುಧಾರಿಸಲಿದ್ದು ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗಲಿದೆ. ಇನ್ನ ನಿರ್ಧಾರ ತೆಗೆದುಕೊಳ್ಳುವಾಗ ಅತಿಯಾದ ಗೊಂದಲ ಬೇಡ. ಸ್ಪಷ್ಟತೆ ಮತ್ತು ವಿಶ್ವಾಸದಿಂದ ಮುನ್ನಡೆಯಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಹಾಗೂ ಪಾಲುದಾರಿಕೆಯಿಂದ ಲಾಭವಾಗುವ ಸಾಧ್ಯತೆಯೂ ಕೂಡ ಇರುವಂತದ್ದು. ನಿಮ್ಮ ಕಾರ್ಯಕ್ಷಮತೆ ಹಾಗೂ ಹೊಸ ಆಲೋಚನೆಗಳಿಗೆ ಕಚೇರಿಯಲ್ಲಿ ಮೆಚ್ಚುಗೆ ದೊರೆಯಲಿದೆ. ಬಾಕಿ ಉಳಿದಿದ್ದ ಯೋಜನೆಗಳನ್ನ ಪೂರ್ಣಗೊಳಿಸಲು ಉತ್ತಮವಾಗಿರುವಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನ ಬೆಳಗ್ಗೆ ಶುಭ್ರವಾದಂತಹ ಬಿಳಿ ಅಥವಾ ತಿಳಿ ಬಣ್ಣದ ವಸ್ತ್ರವನ್ನ ಧರಿಸಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನ ಬೆಳಗಿಸಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನ ಶನಿವಾರದ ದಿನವಾದ್ದರಿಂದ ಸಂಜೆ ಅಶ್ವತ್ಥ ಮರದ ಕೆಳಗೆ ಅಥವಾ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ ನಮಸ್ಕರಿಸಿ. ಅಕ್ಕಿಯನ್ನ, ಹಾಲನ್ನ, ಸಕ್ಕರೆಯನ್ನ ಅಥವಾ ಬಿಳಿ ಸಿಹಿ ತಿಂಡಿಯನ್ನ ಅಗತ್ಯವಿರುವಂತವರಿಗೆ ಅಥವಾ ಬಡವರಿಗೆ ದಾನವಾಗಿ ಮಾಡಬೇಕಾಗುತ್ತೆ ನೀವು. ವೃಶ್ಚಿಕ ರಾಶಿಯವರ ಬೂದಿಯಿಂದ ಎದ್ದು ಬರುವ ಫಿನಿಕ್ಸ್ ಪಕ್ಷಿಯಂತೆ ಎಷ್ಟೇ ಕೆಳಗೆ ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಅಪಾರವಾದಂತಹ ಶಕ್ತಿ ನಿಮ್ಮಲ್ಲಿದೆ. ಸಮುದ್ರದ ಆಳದಲ್ಲಿ ಮಾತ್ರ ಮುತ್ತುಗಳು ಸಿಗುವಂತೆ ಕಠಿಣ ಪರಿಶ್ರಮ ಮತ್ತು ಸವಾಲುಗಳ ಆಳಕ್ಕೆ ಇಳಿದಾಗ ಮಾತ್ರ ಅಸಾಧಾರಣ ಯಶಸ್ಸು ದೊರೆಯುತ್ತದೆ. ನಿಮ್ಮ ಗುರಿಯ ಬಗ್ಗೆ ನೀವು ಹೊಂದಿರುವ ಸ್ಪಷ್ಟತೆ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ನಿಮ್ಮ ಸಾಮರ್ಥ್ಯವನ್ನ ಜಗತ್ತು ಸಂಶಯಿಸಿದರೋ ನಿಮ್ಮ ಮೇಲೆ ನೀವು ನಂಬಿಕೆಯನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ಹಿಂದಿನ ಕಹಿ ನೆನಪುಗಳನ್ನ ಮರೆತು ಭವಿಷ್ಯದ ಗೆಲುವಿನತ್ತ ಚಿತ್ತವಿಡಬೇಕಾಗುತ್ತೆ. ನಿಮ್ಮಲ್ಲಿರುವ ತೇಜಸ್ಸು ಮತ್ತು ಛಲದಿಂದ ಎಂತಹ ಕತ್ತಲೆಯನ್ನು ಕೂಡ ಸೀಳಿ ಬೆಳಕನ್ನ ತರುಬಲ್ಲೊಂದು. ಧೈರ್ಯದಿಂದ ಹೆಜ್ಜೆಯನ್ನ ಇಡಿ, ನಿಮ್ಮ ಶ್ರಮಕ್ಕೆ ಖಂಡಿತವಾಗಿಯೂ ಜಯ ಸಿಗುವಂತದಾಗ್ತದೆ. ವೃಶ್ಚಿಕ ರಾಶಿಯವರಾದ ನಿಮ್ಮಲ್ಲಿ ನೈಸರ್ಗಿಕವಾಗಿ ಅಚಲವಾದ ಇಚ್ಛಾಶಕ್ತಿ, ಧೈರ್ಯ ಮತ್ತು ರಹಸ್ಯ ಶಕ್ತಿ ಇದೆ. ನೀವು ಸುಲಭವಾಗಿ ಸೋಲೊಪ್ಪುವವರಲ್ಲ. ಜೀವನದಲ್ಲಿ ಬರುವ ಕಷ್ಟಗಳು, ನಿರಾಶೆಗಳು ಅಥವಾ ಇತರರ ಕಟು ಮಾತುಗಳು ನಿಮ್ಮನ್ನ ಕುಗ್ಗಿಸಲು ಸಾಧ್ಯವಿಲ್ಲ. ಬದಲಿಗೆ ಅವು ನಿಮ್ಮನ್ನ ಇನ್ನಷ್ಟು ಗಟ್ಟಿಗೊಳಿಸುವಂತದಾಗ್ತದೆ. ಇಂದು ಸಹೋದರ ಸಹೋದರಿಯರಿಂದ ಅಗತ್ಯ ಸಹಾಯ ಅಥವಾ ಒಳ್ಳೆಯ ಸಲಹೆಗಳು ದೊರೆಯಲಿವೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬೆಂಬಲ ಸಿಗಲಿದೆ. ಮನಸ್ಸಿನ ಸಂಶಯಗಳನ್ನ ಬಿಟ್ಟು ಮುಕ್ತವಾಗಿ ಮಾತನಾಡಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುವಂತ
ನೀಡುವಂಥದ್ದು. ಇನ್ನ ಕುಟುಂಬ ಸದಸ್ಯರೊಂದಿಗೆ ಆಳವಾದ ಪ್ರೀತಿ ಮತ್ತು ಪರಸ್ಪರ ಗೌರವ ಕೂಡ ಹೆಚ್ಚಾಗುವಂಥದ್ದು. ಸಾಲ ನೀಡುವುದನ್ನ ಅಥವಾ ಹೊಸದಾಗಿ ದೊಡ್ಡ ಸಾಲ ಮಾಡುವುದನ್ನ ಇಂದು ತಪ್ಪಿಸಬೇಕಾಗತ್ತೆ. ರಿಯಲ್ ಎಸ್ಟೇಟ್, ಭೂಮಿ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಮುನ್ನಡೆ ಕಂಡು ಬರಲಿದೆ. ಆದಾಗ್ಯೂ ದಾಖಲೆಗಳನ್ನ ಕೂಲಂಕುಷವಾಗಿ ಪರಿಶೀಲಿಸುವುದು ಕೂಡ ಮುಖ್ಯವಾಗ್ತದೆ. ಇನ್ನು ಆದಾಯದ ಹರಿವು ಉತ್ತಮವಾಗಿದೆ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಬಾಕಿಗಳಿಂದ ಧನ ಲಾಭವಾಗುವ ಸೂಚನೆಯೂ ಕೂಡ ಇರುವಂತದ್ದು. ಇನ್ನ ಈ ದಿನದ ವಿಶೇಷವಾಗಿ ನಿಮ್ಮ ಆಂತರಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುತ್ತದೆ. ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವುದು, ರಕ್ತದೊತ್ತಡ ಅಥವಾ ನರಗಳಿಗೆ ಸಂಬಂಧಿಸಿದ ಸಣ್ಣ ಅಸ್ವಸ್ಥತೆಯು ಕೂಡ ಕಾಣಿಸಿಕೊಳ್ಳಬಹುದು. ಧ್ಯಾನ, ಪ್ರಾಣಾಯಾಮ ಮತ್ತು ಹೈಡ್ರೇಟ್ ಆಗಿರಲು ನೀರು ಮತ್ತು ಹಣ್ಣಿನ ರಸ ಸೇವನೆ ಹೆಚ್ಚು ಪ್ರಯೋಜನಕಾರಿಯಾಗುವಂತದ್ದು. ಇಂದು ಸಹೋದರ ಸಹೋದರಿಯರಿಂದ ಅಗತ್ಯ ಸಹಾಯ ಅಥವಾ ಒಳ್ಳೆಯ ಸಲಹೆಗಳು ಕೂಡ ದೊರೆಯುವಂತಹ ದಿನವೂ ಆಗಿರುವಂತದ್ದು ಇಂದು. ಇನ್ನ ಶನಿವಾರದಂದು ಸಂಜೆ ಅಥವಾ ಬೆಳಗ್ಗೆ ಹನುಮಂತನಿಗೆ ಕೆಂಪು ಹೂವು ಮತ್ತು ಸಿಂಧೂರ ಅರ್ಪಿಸಿ ಹನುಮಾನ್ ಚಾಲಿಸ ಅಥವಾ ಸುಂದರ ಕಾಂಡ ಪಠಣೆಯನ್ನ ಮಾಡಬೇಕಾಗತ್ತೆ. ಇನ್ನ ಶನಿವಾರವಾದ್ದರಿಂದ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ 7 ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ. ಇನ್ನ ಕೆಂಪು ಬೇಳೆ ಅಥವಾ ಬೆಲ್ಲವನ್ನ, ಕಪ್ಪು ಎಳ್ಳನ್ನ ಅಗತ್ಯವಿರುವಂತವರಿಗೆ ಅಥವಾ ಬಡವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಪ್ರಾಣಿಗಳಿಗೆ ಆಹಾರವನ್ನ ನೀಡುವಂಥದ್ದು, ಬೀದಿ ನಾಯಿಗಳಿಗೆ ರೊಟ್ಟಿ ಅಥವಾ ಹಾಲನ್ನ ನೀಡುವುದು ಮತ್ತು ಪಕ್ಷಿಗಳಿಗೆ ಕಾಳು ಹಾಕುವುದು ಶನಿ ಹಾಗೂ ಕುಜ ದೋಷಗಳನ್ನ ನಿವಾರಿಸಿ ಮಾನಸಿಕ ಶಾಂತಿಯನ್ನ ನೀಡುವಂತದ್ದಾಗ್ತದೆ. ಧನುರ್ರಾಶಿಯವರ ಬಿಲ್ಲುಗಾರನ ಗುರಿ ಎಷ್ಟೇ ದೂರವಿದ್ದರೂ ಕೂಡ ದೃಢ ಮನಸ್ಸು ಮತ್ತು ಸತತ ಅಭ್ಯಾಸವಿದ್ದರೆ ಬಾಣ ಗುರಿಯನ್ನ ಮುಟ್ಟಲೇಬೇಕಾಗ್ತದೆ. ಕತ್ತಲೆ ದಟ್ಟವಾಗಿದ್ದಷ್ಟು ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ನಿಮ್ಮ ದಾರಿಯಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಿಮ್ಮೊಳಗಿನ ಧರ್ಮ, ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡಿ. ಕೇವಲ ಕನಸನ್ನ ಕಾಣುವುದಷ್ಟೇ ಅಲ್ಲ, ಆ ಕನಸುಗಳನ್ನ ನನಸಾಗಿಸುವಂತಹ ಅದಮ್ಯ ಇಚ್ಛಾಶಕ್ತಿ ನಿಮ್ಮಲ್ಲಿರುವಂತದ್ದು. ಸೋಲಿನ ಭಯವನ್ನ ಬದಿಗಿಡಿ, ಪ್ರಯತ್ನವೇ ಯಶಸ್ಸಿನ ಮೂಲವಾಗ್ತದೆ. ಪ್ರೀತಿಯಿಂದ ದಿನವೂ ಹೊಸ ಆರಂಭವನ್ನ, ಹೊಸ ಅವಕಾಶವನ್ನ, ನಿಮ್ಮ ಜ್ಞಾನ ಮತ್ತು ಶ್ರಮವನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ. ಇಡೀ ಜಗತ್ತು ನಿಮ್ಮ ಸಾಧನೆಯನ್ನ ಕೊಂಡಾಡುವ ದಿನ ಹತ್ತಿರದಲ್ಲಿದೆ. ಗುರಿಯತ್ತ ದೃಢವಾದಂತಹ ಹೆಜ್ಜೆಯನ್ನ ಇಡಿ, ಆಗ ಖಂಡಿತವಾಗಿಯೂ ಜಯ ನಿಮ್ಮದಾಗುವಂತದ್ದು. ಇನ್ನ ಬಿಲ್ಲುಗಾರನ ಗುರಿ ಎಷ್ಟೇ ದೂರವಿದ್ದರೂ ಕೂಡ ದೃಢ ಮನಸ್ಸು ಮತ್ತು ಸತತ ಅಭ್ಯಾಸದಿಂದ ಇದ್ದರೆ ಬಾಣ ಗುರಿಯನ್ನ ಮುಟ್ಟಲೇಬೇಕಾಗ್ತದೆ. ಇನ್ನ ಕುಟುಂಬದಲ್ಲಿ ಧಾರ್ಮಿಕ ಅಥವಾ ಮಂಗಳಕರ ವಾತಾವರಣವನ್ನ ನೋಡುವಂತಹ ದಿನ. ಮನೆಯ ಹಿರಿಯರಿಂದ ಸದ್ಭಾವನೆ ಹಾಗೂ ಆಶೀರ್ವಾದ ದೊರೆಯಲಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಯಿಂದ ಮನಸ್ಸಿಗೆ ನೆಮ್ಮದಿಯು ಮತ್ತು ಹೆಮ್ಮೆಯು ಮೂಡುವಂತದ್ದು. ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರಲಿದೆ. ಒಟ್ಟಾಗಿ ಪ್ರಮುಖ ಕೌಟುಂಬಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹದ್ದನ್ನ ಕಾಣುವಂತದ್ದಾಗ್ತದೆ. ಇನ್ನ ಆರೋಗ್ಯದ ಸ್ಥಿತಿಯನ್ನು ನೋಡುವುದಾದ್ರೆ ದಿನವಿಡೀ ಮಾನಸಿಕ ಶಾಂತಿ ಮತ್ತು ನೆಮ್ಮದಿ ಇರುವಂತದ್ದು. ಯಕೃತ್, ಜೀರ್ಣಕ್ರಿಯೆ ಅಥವಾ ತೊಡೆ, ಕೀಲು ನೋವುಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಜಿಡ್ಡಿನ ಮತ್ತು ಅಧಿಕ ಸಿಹಿ ಪದಾರ್ಥಗಳನ್ನ ಮಿತಗೊಳಿಸಿ ನಿಯಮಿತ ನಡಿಗೆ ಹಾಗೂ ಲಘು ವ್ಯಾಯಾಮ ಆರೋಗ್ಯವನ್ನ ಶುಚಿಯಾಗಿರುವಂತದ್ದಾಗ್ತದೆ. ಇನ್ನು ವಿಶೇಷವಾಗಿ ಇಂದು ಬೆಳಗ್ಗೆ ಸ್ನಾನವನ್ನ ಮುಗಿಸಿ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸಿ ಓಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ವಿಶೇಷವಾಗಿ ಹಣಕಾಸಿನ ಪರಿಸ್ಥಿತಿ ತೃಪ್ತಿಕರವಾಗಿರುತ್ತದೆ. ಹಳೆಯ ಹೂಡಿಕೆಗಳಿಂದ ಅಥವಾ ಸ್ಥಿರಾಸ್ತಿಯಿಂದ ಉತ್ತಮ ಲಾಭವನ್ನ ನಿರೀಕ್ಷಿಸಬಹುದು. ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಶಿಕ್ಷಣಕ್ಕೆ ಅಥವಾ ಕುಟುಂಬದ ಅಗತ್ಯತೆಗಳಿಗಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ದೀರ್ಘಾವಧಿಯ ಉಳಿತಾಯ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನ ಮಾಡಲು ಈ ದಿನವು ಅನುಕೂಲಕರವಾದಂತಹ ದಿನವೂ ಕೂಡ ಆಗಿರುವಂತದ್ದು. ಇಂದು ಬೆಳಗ್ಗೆ ಸ್ನಾನವನ್ನ ಮುಗಿಸಿ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸಿ ಓಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಭಗವಾನ್ ಶ್ರೀ ವಿಷ್ಣುವಿಗೆ ಹಳದಿ ಹೂಗಳನ್ನ ಸಮರ್ಪಿಸಿ ತುಳಸಿ ತಳದಿಂದ ಪೂಜೆಯನ್ನ ಮಾಡಿ ಅಥವಾ ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡಿ ಹಳದಿ ವಸ್ತುಗಳ ದಾನವನ್ನ ಮಾಡುವಂತದ್ದು. ಕಡಲೆ ಬೇಳೆ, ಬಾಳೆಹಣ್ಣು, ಹಳದಿ ಬಟ್ಟೆ ಅಥವಾ ಅರಿಶಿಣವನ್ನ ಬಡವರಿಗೆ, ಅಗತ್ಯವಿರುವಂತವರಿಗೆ
ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಅರಳಿ ಮರದ ಸೇವೆ ಶನಿವಾರವಾದ್ದರಿಂದ ಸಂಜೆ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗ್ತವೆ. ಇನ್ನ ನಿಮ್ಮ ಶಿಕ್ಷಕರು, ಪೋಷಕರು ಅಥವಾ ಮನೆಯಲ್ಲಿ ಹಿರಿಯರ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆದುಕೊಳ್ಬೇಕಾಗುತ್ತೆ. ನೀವು ಮಕರ ರಾಶಿಯವರೇ, ನಿಮ್ಮ ಮೇಲೆ ನೀವು ಆತ್ಮವಿಶ್ವಾಸವನ್ನ ಇಡಬೇಕಾಗತ್ತೆ. ಇತರರ ವೇಗವನ್ನ ನೋಡಿ ನಿಮ್ಮ ಪಯಣವನ್ನ ನಿಲ್ಲಿಸಬೇಡಿ. ನಿಮ್ಮ ಗುರಿ ಸ್ಪಷ್ಟವಾಗಿದೆ. ನಿಮ್ಮ ಹಾದಿ ಧರ್ಮ ಮಾರ್ಗದಲ್ಲಿದೆ. ಸತತ ಪರಿಶ್ರಮದಿಂದ ಮುನ್ನಡೆಯಿರಿ, ಆಗ ಜಯ ಖಂಡಿತ ನಿಮ್ಮದೇ ಆಗಿರುವಂತದ್ದು. ಜೀವನದಲ್ಲಿ ಕಷ್ಟಗಳು ಎದುರಾದಾಗ ಎಂದಿಗೂ ಧೃತಿಗೆಡಬೇಡಿ. ಚಿನ್ನವು ಬೆಂಕಿಯಲ್ಲಿ ಬೆಂದಷ್ಟು ಹೆಚ್ಚು ಹೊಳೆಯುವಂತೆ ಸವಾಲುಗಳು ನಿಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಫಲಿತಾಂಶ ತಡವಾಗಬಹುದು, ಆದರೆ ಪ್ರಾಮಾಣಿಕ ಶ್ರಮಕ್ಕೆ ಸಿಗುವ ಫಲ ಎಂದಿಗೂ ಕೈತಪ್ಪಿ ಹೋಗುವುದಿಲ್ಲ. ಮಕರ ರಾಶಿಯಲ್ಲಿ ಜನಿಸಿದಂತಹ ನಿಮ್ಮ ಅತಿದೊಡ್ಡವಾದಂತಹ ಶಕ್ತಿಯೇ ತಾಳ್ಮೆಯಾಗಿರುವಂತದ್ದು. ಶಿಸ್ತು ಮತ್ತು ಅಚಲವಾದ ಪರಿಶ್ರಮ. ನೀವು ಕ್ಷಣಾರ್ಧದ ಯಶಸ್ಸನ್ನ ಬಯಸುವವರಲ್ಲ, ಶಾಶ್ವತವಾದ ಮತ್ತು ಭದ್ರವಾದ ಸಾಮ್ರಾಜ್ಯವನ್ನ ಕಟ್ಟುವಂತಹ ಸಾಮರ್ಥ್ಯವನ್ನ ಉಳ್ಳವರಾಗಿರ್ತೀರಾ. ಇನ್ನು ವಿಶೇಷವಾಗಿ ಮನೆಯಲ್ಲಿ ಶಾಂತಿಯ ವಾತಾವರಣವಿರುವಂತದ್ದು. ಕುಟುಂಬದ ಹಿರಿಯರೊಂದಿಗೆ ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆಯೂ ಕೂಡ ನಡೆಸಬಹುದು. ಸಂಗಾತಿಯೊಂದಿಗೆ ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿ ಹೆಚ್ಚುವಂತದ್ದು. ನಿಮ್ಮ ಪ್ರಯತ್ನಗಳಿಗೆ ಕುಟುಂಬದವರಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಕೆಲಸದ ಒತ್ತಡವನ್ನ ಮನೆಗೆ ತರದೆ ಕುಟುಂಬದವರೊಂದಿಗೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಹಣಕಾಸಿನ ಹರಿವು ಸ್ಥಿರವಾಗಿರುತ್ತದೆ. ದಿನನಿತ್ಯದ ಆದಾಯಕ್ಕೆ ಯಾವುದೇ ಕೊರತೆಯಾಗುವುದಿಲ್ಲ. ಭೂಮಿ, ಆಸ್ತಿ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಗೆ ಹಣ ತೊಡಗಿಸಲು ಈ ದಿನವು ಅತ್ಯುತ್ತಮವಾಗಿರುವಂತದ್ದು. ಅನಿವಾರ್ಯ ಅಥವಾ ಗೃಹೋಪಯೋಗಿ ವೆಚ್ಚಗಳು ಎದುರಾಗಬಹುದು, ಆದರೆ ಯಾವುದೇ ಹಣಕಾಸಿನ ಕೊರತೆಯಾಗದಂತೆ ನಿಭಾಯಿಸಬೇಕಾಗುತ್ತೆ. ಇನ್ನು ಶಾಂತಿ ಮತ್ತು ಸಾಮರಸ್ಯ. ಮನೆಯಲ್ಲಿ ಶಾಂತಿಯ ವಾತಾವರಣವಿರುತ್ತದೆ. ಕುಟುಂಬದ ಹಿರಿಯರೊಂದಿಗೆ ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆಯೂ ಕೂಡ ನಡೆಯುವಂತದ್ದು. ಇನ್ನು ಸಂಗಾತಿಯೊಂದಿಗೆ ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಈ ದಿನ ಸ್ವಲ್ಪ ಒತ್ತಡವನ್ನ ಮನೆಗೆ ತರದೆ ಕುಟುಂಬದೊಡನೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನ ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ. ಶನಿ ಪ್ರಭಾವದಿಂದ ಮೂಳೆಗಳು, ಕೀಲು ನೋವು ಅಥವಾ ಬೆನ್ನು ನೋವಿನಂತಹ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಇನ್ನ ಸ್ಟ್ರೆಚಿಂಗ್ ಹಾಗೂ ನಡಿಗೆಯನ್ನ ರೂಢಿಸಿಕೊಳ್ಳಬೇಕಾಗುತ್ತೆ. ತಣ್ಣನೆಯ ಮತ್ತು ವಾಯು ಪ್ರಕೋಪ ಹೆಚ್ಚಿಸುವಂತಹ ಆಹಾರವನ್ನ ಮಿತಗೊಳಿಸಬೇಕಾಗುತ್ತೆ. ಇನ್ನು ವಿಶೇಷವಾಗಿ ನೋಡುವುದಾದ್ರೆ ಮಂತ್ರ ಜಪವನ್ನ ಮಾಡುವಂತದ್ದು. ಶನಿವಾರದ ಈ ದಿನ ಸಂಜೆ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಿ ಅಥವಾ ಶನಿ ಚಾಲಿಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಶನಿ ಅಥವಾ ಆಂಜನೇಯ ಸ್ವಾಮಿಯರಿಗೆ ಇಂದಿನ ದಿವಸ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಪ್ಪು ಎಳ್ಳು ಅಥವಾ ಬೆರೆಸಿದಂತಹ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ ಪ್ರಾರ್ಥಿಸಬೇಕಾಗುತ್ತೆ. ಇನ್ನ ಕಪ್ಪು ನಾಯಿಗೆ ಅಥವಾ ಬಣ್ಣಗಳಿಗೆ ಆಹಾರ, ಕಪ್ಪು ಅಥವಾ ಒಂದು ಆರ್ಥಿಕವಾಗಿ ಪರಿಸ್ಥಿತಿಗಳು ಕೂಡ ಸುಧಾರಣೆಗೆ ಬರುವಂತಹ ದಿನವಾಗಿರುವಂತದ್ದು. ಇನ್ನ ಕಪ್ಪು ಬಟ್ಟೆ, ಎಳ್ಳು, ಕಬ್ಬಿಣದ ಪಾತ್ರೆ ಅಥವಾ ಅಗತ್ಯವಿರುವಂತವರಿಗೆ, ಬಡವರಿಗೆ, ಶ್ರಮಿಕರಿಗೆ ಅನ್ನದಾನವನ್ನ ಮಾಡಬೇಕಾಗುತ್ತೆ. ಇನ್ನ ಈ ದಿನ ವಿಶೇಷವಾಗಿ ನೋಡುವುದಾದ್ರೆ ಶನಿವಾರ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಡಿಯನ್ನ ಮಾಡಿ. ಇನ್ನ ಈ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನೋಬಲ ಕೂಡ ಹೆಚ್ಚಾಗಿರುವಂತದ್ದು. ಇನ್ನ ಕಪ್ಪು ನಾಯಿಗೆ ಅಥವಾ ಕಾಗೆಗಳಿಗೆ ಅಥವಾ ಪಕ್ಷಿಗಳಿಗೆ ರೊಟ್ಟಿಯನ್ನ, ಹಾಲನ್ನ ಅಥವಾ ಕಾಗೆಗಳಿಗೆ ಅನ್ನವನ್ನ ನೀಡುವುದರಿಂದ ಶನಿ ದೋಷಗಳು ಕೂಡ ಶಮನವಾಗುವಂತದ್ದಾಗ್ತದೆ. ಕುಂಭರಾಶಿಯವರೇ, ಜೀವನದಲ್ಲಿ ಬರುವ ಪ್ರತಿಯೊಂದು ಸವಾಲು ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನ ಪರೀಕ್ಷಿಸಲು ಬರುವಂತಹ ಅವಕಾಶವಾಗಿದೆ. ಅಡೆತಡೆಗಳು ಎದುರಾದಾಗ ಧೃತಿಗೆಡದೆ ಮುನ್ನಡೆಯಬೇಕಾಗುತ್ತೆ. ನದಿ ಹೇಗೆ ಕಲ್ಲು ಬಂಡೆಗಳನ್ನ ಸೀಳಿ ತನ್ನ ಮಾರ್ಗವನ್ನ ಕಂಡುಕೊಳ್ಳುತ್ತದೆಯೋ ಹಾಗೆಯೇ ಪರಿಶ್ರಮ ಮತ್ತು ಆತ್ಮವಿಶ್ವಾಸವಿದ್ದರೆ ಯಾವುದೇ ಕಷ್ಟವನ್ನ ಮೆಟ್ಟಿ ನಿಲ್ಲಬಹುದು. ನಿಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣವಾದಂತಹ ನಂಬಿಕೆಯನ್ನ ಇಡಿ. ಯಶಸ್ಸು ಆಗ ಖಂಡಿತ ನಿಮ್ಮದಾಗುವಂತದ್ದನ್ನ ನೋಡುವಂತದ್ದಾಗ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತಹ ಮನ್ನಣೆ ದೊರೆಯುವಂತಹ ಸಮಯವಾಗಿದೆ. ಮೇಲಾಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯುತ್ತದೆ. ಆದರೆ ಮಾತುಕತೆಯಲ್ಲಿ ಸ್ಪಷ್ಟತೆ ಮತ್ತು ವಿನಮ್ರತೆ ಇರಬೇಕಾಗುತ್ತೆ. ಬಾಕಿ ಉಳಿದಿರುವ ಕಾರ್ಯಗಳನ್ನ ಶಿಸ್ತಿನಿಂದ ಪೂರ್ಣಗೊಳಿಸಲು ಇದು ಸೂಕ್ತವಾಗಿರುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ವ್ಯವಹಾರ ಅಥವಾ ಗ್ರಾಹಕರ ಸಂಪರ್ಕದಿಂದ ಲಾಭದ
ಮುನ್ಸೂಚನೆಯೂ ಕೂಡ ಸಿಗುವಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡುವುದಾದರೆ ಧನ ಆಗಮನದಲ್ಲಿ ಸ್ಥಿರತೆ ಕಂಡು ಬರಲಿದ್ದು ಹಳೆಯ ಬಾಕಿ ವಸೂಲಿಯಾಗುವ ಸಾಧ್ಯತೆ ಇದೆ. ಆದಾಯದ ಹೊಸ ಮೂಲಗಳು ಗೋಚರಿಸಿದರೂ ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಅಗತ್ಯ ಇರುವಂತದ್ದು. ಇನ್ನು ಆತುರದ ಹೂಡಿಕೆಗಳನ್ನ ತಪ್ಪಿಸಬೇಕಾಗುತ್ತೆ. ಯಾವುದೇ ಆರ್ಥಿಕ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಸೌಹಾರ್ದಯುತ ಮತ್ತು ಶಾಂತಿಯುತ ವಾತಾವರಣ ನೆಲೆಸಿರುವಂತದ್ದು. ಸಂಗಾತಿ ಹಾಗೂ ಕುಟುಂಬದ ಹಿರಿಯರೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಯಾಗುತ್ತದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎದುರಾದರೂ ಸಹನೆ ಮತ್ತು ಪ್ರೀತಿಯ ಸಂಭಾಷಣೆಯಿಂದ ಎಲ್ಲವೂ ಬಗೆಹರಿಯುತ್ತವೆ. ಇನ್ನು ಮಾನಸಿಕವಾಗಿ ಒತ್ತಡ ಹಾಗೂ ಆಯಾಸ ಉಂಟಾಗದಂತೆ ನೋಡಿಕೊಳ್ಳಬೇಕಾಗುತ್ತೆ. ಸಮರ್ಪಕ ನಿದ್ರೆ ಮತ್ತು ವಿಶ್ರಾಂತಿಗೆ ಮುಖ್ಯವಾಗಿ ನೀವು ಸಮಯವನ್ನ ಕೊಡಬೇಕಾಗುತ್ತೆ. ಇನ್ನು ಕಾಲಿನ ನೋವು, ಕೀಲು ನೋವು ಅಥವಾ ರಕ್ತದೊತ್ತಡದಂತಹ ಸಮಸ್ಯೆ ಇರುವವರು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ದಿನನಿತ್ಯದ ನಡಿಗೆ, ಯೋಗ ಹಾಗೂ ಧ್ಯಾನದಿಂದ ಮಾನಸಿಕ ನೆಮ್ಮದಿಯೂ ಕೂಡ ಹೆಚ್ಚಾಗುವಂಥದ್ದು. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಶನಿ ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ. ಶನಿವಾರದ ದಿನದಂದು ಓಂ ಶಂ ಶನೇಶ್ವರಾಯ ನಮಃ ಎಂಬ ಸರಳವಾದಂತಹ ಮಂತ್ರವನ್ನ ಕನಿಷ್ಠ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನ ದೀಪಾರಾಧನೆಯನ್ನ ಮಾಡುವಂಥದ್ದು. ಸಂಜೆ ಸಮಯದಲ್ಲಿ ಅರಳಿ ಮರದ ಬುಡದಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ನಮಸ್ಕರಿಸಬೇಕಾಗುತ್ತೆ. ಇನ್ನ ದಾನ ಧರ್ಮವನ್ನ ಮಾಡುವಂಥದ್ದು. ಕಪ್ಪು ಎಳ್ಳು, ಉದ್ದಿನ ಬೇಳೆ ಅಥವಾ ಅಗತ್ಯವಿರುವಂತಹ ಬಡವರಿಗೆ ಆಹಾರ, ವಸ್ತ್ರವನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದ ಫಲವನ್ನ ನೀಡುವಂತದ್ದಾಗ್ತದೆ. ಇನ್ನು ಹನುಮಾನ್ ಚಾಲೀಸವನ್ನ ಪಠಣಿಯನ್ನ ಮಾಡಬೇಕಾಗುತ್ತೆ. ನಿತ್ಯವೂ ಆಗಿರ್ಬೋದು ಅಥವಾ ಶನಿವಾರದಂದು ಹನುಮಂತನ ಸನ್ನಿಧಿಗೆ ಹೋಗಿ ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಣಿಯನ್ನ ಮಾಡಿ. ಇದರಿಂದ ಮಾನಸಿಕ ಧೈರ್ಯ ವೃದ್ಧಿಯಾಗುವಂಥದ್ದು. ಇನ್ನು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನ ನೀಡುವಂಥದ್ದು. ಬೆಳಗಿನ ವೇಳೆ ಪಕ್ಷಿಗಳಿಗೆ ಧಾನ್ಯಗಳನ್ನ ಹಾಗೂ ಬೀದಿ ನಾಯಿಗಳಿಗೆ ಆಹಾರ ನೀಡುವುದು ಶುಭ ಫಲಗಳನ್ನ ತರುವಂಥದ್ದು. ಮೀನರಾಶಿಯವರೇ, ನಿಮ್ಮ ಕನಸುಗಳು ದೊಡ್ಡದಾಗಿರಲಿ. ಅದಕ್ಕೆ ತಕ್ಕಂತೆ ಹೆಜ್ಜೆ ಇಡುವಂತಹ ಧೈರ್ಯ ನಿಮ್ಮಲ್ಲಿರಬೇಕಾಗುತ್ತೆ. ನಿನ್ನೆ ನಡೆದ ತಪ್ಪುಗಳು ಇಂದಿನ ಅನುಭವಗಳು, ಇಂದಿನ ಪ್ರಯತ್ನವೇ ನಾಳೆಯ ಯಶಸ್ಸು. ಯಾರೋ ನಿಮ್ಮನ್ನ ಗುರುತಿಸುತ್ತಾರೆ ಎಂದು ಕಾಯಬೇಡಿ. ನಿಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತೆ. ನಂಬಿಕೆ ನಿಮ್ಮದಾಗಿದ್ದರೆ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ನಿಮ್ಮಲ್ಲಿರುವ ಮೃದು ಸ್ವಭಾವವೇ ನಿಮ್ಮ ದೊಡ್ಡವಾದಂತಹ ಬಲ. ಅದನ್ನ ದೌರ್ಬಲ್ಯವೆಂದು ಭಾವಿಸದೆ ಮುನ್ನಡೆಯಬೇಕಾಗತ್ತೆ. ಮೀನರಾಶಿಯವರ ಶಕ್ತಿಯೇ ನಿಮ್ಮ ಅಗಾಧವಾದ ಸಹನೆ, ಕಲ್ಪನಾ ಶಕ್ತಿ ಮತ್ತು ಆಳವಾದ ಅಂತಃಪ್ರಜ್ಞೆ. ಜೀವನದಲ್ಲಿ ಬರುವ ಅಡೆತಡೆಗಳು ನಿಮ್ಮನ್ನ ತಡೆಯಲು ಬರುವುದಿಲ್ಲ. ಬದಲಾಗಿ ನಿಮ್ಮಲ್ಲಿ ಅಡಗಿರುವ ಅದಮ್ಯ ಸಾಮರ್ಥ್ಯವನ್ನ ನಿಮಗೆ ನೆನಪಿಸಲು ಬರುತ್ತವೆ. ಸಮುದ್ರದ ಅಲೆಗಳು ಎಷ್ಟೇ ಏರಿಳಿತ ಕಂಡರೂ ನೀರಿನ ಆಳದಲ್ಲಿ ಶಾಂತಿ ಇರುತ್ತದೆ. ಹಾಗೆಯೇ ಹೊರ ಜೀವನದಲ್ಲಿ ಯಾವುದೇ ಸವಾಲುಗಳು ನಿಮ್ಮ ಒಳಗಿನ ಆತ್ಮವಿಶ್ವಾಸವನ್ನ ಕುಗ್ಗಿಸಲು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ಮತ್ತು ಕಠಿಣ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಹೊಸ ಜವಾಬ್ದಾರಿಗಳು ಅಥವಾ ಪ್ರಾಜೆಕ್ಟ್ಗಳು ನಿಮ್ಮ ಹೆಗಲೇ ಇರಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯತೆ ಕಾಯ್ದುಕೊಳ್ಳುವುದು ಅಗತ್ಯವಿರುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಿಯಾಗುವ ಸಾಧ್ಯತೆ ಇದೆ ಮತ್ತು ಹೊಸ ಗ್ರಾಹಕರ ಸಂಪರ್ಕ ಲಾಭವನ್ನ ತಂದುಕೊಡಲಿದೆ. ಇನ್ನು ಹಣದ ಒಳಹರಿವು ಸಾಮಾನ್ಯವಾಗಿರಲಿದ್ದು ಹಠಾತ್ ಖರ್ಚುಗಳ ಮೇಲೆ ಹಿಡಿತವಿರಬೇಕಾಗುತ್ತೆ. ದೀರ್ಘಾವಧಿ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಇದು ಸೂಕ್ತವಾಗಿರುವಂತಹ ದಿನವಾದರೂ ಅವಸರದ ಹಣಕಾಸು ನಿರ್ಧಾರಗಳನ್ನ ತಪ್ಪಿಸಬೇಕಾಗುತ್ತೆ. ಅನಗತ್ಯ ವಸ್ತುಗಳ ಖರೀದಿ ಅಥವಾ ಸಾಲ ಕೊಡುವುದರಿಂದ ದೂರವಿರಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಶಾಂತಿಯುತ ವಾತಾವರಣ ನೆಲೆಸಿರುವಂತದ್ದು. ಸಂಗಾತಿಯೊಂದಿಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿ ಮತ್ತು ಅವರ ಸಲಹೆಗಳಿಗೆ ಬೆಲೆಯನ್ನ ಕೊಡಬೇಕಾಗುತ್ತೆ. ಇನ್ನು ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಕುರಿತು ಮನೆಯಲ್ಲಿ ರಚನಾತ್ಮಕ ಚರ್ಚೆಗಳು ನಡೆಯಬಹುದು. ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ಧ್ಯಾನ ಅಥವಾ ನಡಿಗೆಗೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ಇನ್ನು ನೀರಿನ ಕೊರತೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗದಂತೆ ಆಹಾರದ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ವಿಷ್ಣು ಸಹಸ್ರನಾಮ ಪಠಣಿಯನ್ನ ಮಾಡುವಂತದ್ದು. ಶ್ರೀ ವಿಷ್ಣುವಿನ ಆರಾಧನೆ ಮಾಡಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ.
ಇನ್ನು ಮೀನರಾಶಿಯ ಅಧಿಪತಿ ಗುರುವಾಗಿರುವುದರಿಂದ ಗುರು ಹಿರಿಯರಿಗೆ ಹಾಗೂ ಶಿಕ್ಷಕರಿಗೆ ಗೌರವವನ್ನ ಸಲ್ಲಿಸಿ ಅವರ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ಬಾಳೆಹಣ್ಣು ಅಥವಾ ಬೆಲ್ಲವನ್ನ ಬೆರೆಸಿದಂತಹ ರೊಟ್ಟಿಯನ್ನ ತಿನ್ನಿಸಬೇಕಾಗುತ್ತೆ. ಇನ್ನು ಹಳದಿ ಬಣ್ಣದ ದಾನವನ್ನ ಮಾಡುವಂತದ್ದು. ಬಡವರಿಗೆ ಅಥವಾ ಅಗತ್ಯವಿರುವಂತವರಿಗೆ ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಹಳದಿ ಬಣ್ಣದ ವಸ್ತ್ರವನ್ನ ದಾನವಾಗಿ ಮಾಡಿ. ಇನ್ನು ಬೆಳಗ್ಗೆ ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳನ್ನ ನೀಡುವುದರಿಂದ ಮಾನಸಿಕ ನೆಮ್ಮದಿ ಹೆಚ್ಚಾಗುವಂತದ್ದು.